ಒಮಾನ್ನಲ್ಲಿ ಸಂಭವಿಸಿದ ಸರಣಿ ರಸ್ತೆ ಅಪಘಾತದಲ್ಲಿ ಕಾಪು ತಾಲೂಕು ಕುತ್ಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡತ್ತೂರು ನಿವಾಸಿ ಚೇತನ್ ಕುಲಾಲ್ ಅವರ ಸಹಿತ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಚೇತನ್ ಡಿಪ್ಲೊಮಾ ಮುಗಿಸಿ 2 ವರ್ಷದ ಹಿಂದೆ ಉದ್ಯೋಗ ಅರಸಿ ಒಮಾನ್ ದೇಶಕ್ಕೆ ತೆರಳಿ ಅಲ್ಲಿನ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗದಲ್ಲಿದ್ದರು. ರವಿವಾರ ಬೆಳಗ್ಗೆ ಸ್ನೇಹಿತರೊಂದಿಗೆ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಟ್ರಕ್ಲಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಅಪಘಾತದಿಂದಾಗಿ ಚೇತನ್ ಸೇರಿದಂತೆ 3 ಸ್ಥಳದಲ್ಲಿಯೇ ಮೃತಪಟ್ಟು ಇತರ 3 ಗಾಯಗೊಂಡಿರುವುದಾಗಿ ವರದಿಯಾಗಿದೆ. ಚೇತನ್ನ ತಾಯಿ ಎಳವೆಯಲ್ಲಿಯೇ ತೀರಿ ಹೋಗಿದ್ದು, ಆತ ಮತ್ತು ಆತನ ತಂಗಿ ದೊಡ್ಡಮ್ಮನ ಆಸರೆಯಲ್ಲಿ ಬೆಳೆದಿದ್ದರು. ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ ಮತ್ತು ತಂಗಿಯ ಜೊತೆಗೆ ಕಡತ್ತೂರು ಪುಂಚಲಕಾಡುವಿನಲ್ಲಿ ವಾಸಿಸುತ್ತಿದ್ದು, ಕಳೆದ ನವೆಂಬರ್ನಲ್ಲಿ ಊರಿನಲ್ಲಿ ದೊಡ್ಡಪ್ಪನ ಮನೆಯ ಗೃಹಪ್ರವೇಶ ಕಾರ್ಯಕ್ರಮಕ್ಕೆ ಆಗಮಿಸಿ ಬಳಿಕ ಮತ್ತೆ ಓಮನ್ಗೆ ತೆರಳಿದ್ದನು. ದುಡಿಮೆಗಾಗಿ ತೆರಳಿದ ಮಗ 2 ತಿಂಗಳಲ್ಲಿ ಅಪಘಾತಕ್ಕೆ ಸಿಲುಕಿ ಮೃತಪಟ್ಟಿದ್ದು, ಸುದ್ದಿ ತಿಳಿದು ಮನೆ ಮಂದಿ ಆಘಾತಕ್ಕೊಳಗಾಗಿದ್ದು ಶೋಕದಲ್ಲಿ ಮುಳುಗಿದ್ದಾರೆ.